ಸಿಂಹರಾಶಿ, ಹೊಸ ವಿಚಾರಗಳನ್ನು ತಿಳಿಯೋದಕ್ಕೆ ಬಹಳ ಉತ್ಸುಕರಾಗಿರ್ತೀರಿ. ಹೊಸದಾಗಿ ನಾನೇನಾದರೂ ತಿಳಿಬೇಕು, ಏನೋ ಒಂದಷ್ಟು ನಾನು ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ವಿಶೇಷವಾಗಿ ನಿಮಗೆ ಆಸಕ್ತಿಯನ್ನು ಕೆರಳಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಎಲ್ಲಿ ಉದ್ಯೋಗ ಮಾಡ್ತಿರೋ, ಎಲ್ಲಿ ನೌಕರಿಯನ್ನು ಮಾಡ್ತಾ ಇರ್ತೀರೋ ಅಲ್ಲಿ ನಿಮಗೆ ಒತ್ತಡಗಳು ಕಡಿಮೆ ಆಗುವಂಥದ್ದು. ಹಾಗಾಗಿ ಬೇರೆ ಬೇರೆ ಆಲೋಚನೆಗಳಿಗೆ, ಬೇರೆ ಬೇರೆ ನಿರ್ಧಾರಗಳಿಗೆ ನಿಮಗೆ ಸಮಯ ಸಿಕ್ಕುವಂಥದ್ದಾಗತ್ತೆ. ಶುಭ ಕಾರ್ಯಗಳಲ್ಲಿ ಭಾಗಿಗಳಾಗಬಹುದು. ಅದೂ ಕೂಡ ನಿಮಗೆ ಒಂದು ರೀತಿಯ ಮಂಗಳಮಯವಾದ ವಾತಾವರಣಕ್ಕೆ ಕಾರಣವಾಗುತ್ತೆ. ವಿದ್ಯಾರ್ಥಿಗಳ ಜೀವನ ಸಂತೋಷಕರವಾಗಿರುತ್ತೆ. ತಮ್ಮ ವಿದ್ಯಾರ್ಥಿ ಜೀವನ ಬಹಳ ಚೆನ್ನಾಗಿ ನಡೀತಾ ಇದೆ ಅನ್ನುವಂತಹ ಒಂದು ಆತ್ಮತೃಪ್ತಿಯ ಭಾವ ನಿಮಗೆ ಈ ದಿವಸ ಕಾಣುವಂಥದ್ದಾಗತ್ತೆ. ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ. ಯಾಕೆ ಅಂತಂದರೆ ಸ್ನೇಹಿತರು ಯಾರೋ ತಮ್ಮ ದಾರಿಯನ್ನು ಬಿಟ್ಟು ತಮಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಹೊಂದಿದರೆ ನಿಮಗೆ ಅದು ಅಸಮಾಧಾನವನ್ನು ತರತಕ್ಕಂಥದ್ದಾಗಬಹುದು. ಕೆಲವು ಘಟನೆಗಳು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಆ ಘಟನೆಗಳನ್ನು ಕಣ್ಣಿಂದ ನೋಡಿದಂಥವ್ರು, ಹತ್ತಿರದಿಂದ ಬಲ್ಲಂಥವ್ರಿಗೆ ಬಹಳ ದೊಡ್ಡ ಪ್ರಮಾಣದ ಆಘಾತ ಆಗುವಂಥದ್ದಿದೆ. ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಅತಿ ಮುಖ್ಯವಾದಂತಹ ಕೆಲವು ಕೆಲಸಗಳಲ್ಲಿ ಏನೋ ವಿಘ್ನಗಳು ಬಂದು ಆ ಕೆಲಸ ನಿಂತೋಗುತ್ತಂದು, ಆ ಕೆಲಸಕ್ಕೆ ಅಡೆತಡೆ ಆಗ್ತಕ್ಕಂಥದ್ದು ಇಲ್ಲಿ ಕಾಣುವಂಥದ್ದು. ವ್ಯಾಪಾರದಲ್ಲಿ ಸಮಸ್ಯೆಗಳಾಗತ್ತೆ, ವ್ಯವಹಾರದಲ್ಲಿ ಸಮಸ್ಯೆಗಳಾಗತ್ತೆ, ಅಂದುಕೊಂಡಂತಹ ಕೆಲಸದಲ್ಲಿ ಕೆಲವು ಸಮಸ್ಯೆಗಳಾಗತ್ತೆ. ಇವೆಲ್ಲವೂ ಕೂಡ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸಬೇಕು. ಗ್ರಹಚಾರ ಚೆನ್ನಾಗಿಲ್ಲದೆ ಇದ್ದಾಗ ಈ ರೀತಿಯ ಸಮಸ್ಯೆಗಳು ಆಗುವಂಥದ್ದಿರುತ್ತೆ. ಆರೋಗ್ಯ ದುರ್ಬಲವಾಗುತ್ತೆ. ಮಾನಸಿಕವಾಗಿ ಕೊರಗಿ ಅದರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಬೇರೆಯವರ ಅವಲಂಬನೆ ಅನಿವಾರ್ಯವಾಗುತ್ತೆ. ಯಾರನ್ನೋ ಏನೋ ಕೇಳ್ದಲೇ ನಾನು ಏನು ಮಾಡೋದಿಲ್ಲ ಅನ್ನುವಂತಹ ಸ್ಥಿತಿಯನ್ನು ನೀವು ತಲುಪ್ತೀರಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳಿ. ಮಾನಸಿಕವಾದಂತಹ ಭೀತಿ ಹೆಚ್ಚಾಗುತ್ತೆ. ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತಕ್ಕಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ವ್ಯಾವಹಾರಿಕವಾಗಿ ಜಯ ಇರತಕ್ಕಂತಹ ದಿವಸ ಇದು. ಕಾನೂನಿನ ಸಲಹೆಯನ್ನು ಪಡ್ಕೊಳ್ತೀರಿ. ಕಾನೂನಾತ್ಮಕವಾಗಿ ಹೇಗೆ ಹೋರಾಟವನ್ನು ಮಾಡ್ಬೋದು, ಕಾನೂನಿನ ವೈಶಿಷ್ಟ್ಯ ಏನು, ಯಾವ ವಿಷಯ ಕಾನೂನಾತ್ಮಕವಾಗಿ ಹೋದಾಗ ನಮಗೆ ಜಯ ಸಿಕ್ಕತ್ತೆ, ಇತ್ಯಾದಿ ಇತ್ಯಾದಿ ನೀವು ಒಂದಷ್ಟು ವಿಷಯಗಳನ್ನು ಪಡ್ಕೊಳ್ತಕ್ಕಂಥದ್ದು. ಕುಟುಂಬದ ಜೊತೆ ಉತ್ತಮವಾದಂತಹ ಬಾಂಧವ್ಯ ಇರುತ್ತೆ. ಅದಿನ್ನಷ್ಟು ಬೆಳೆಯುವಂತಹ ಸೂಚನೆಗಳಿರುತ್ತೆ. ಹೊಸ ಉದ್ಯೋಗಕ್ಕೆ ಅವಕಾಶ ಇರತಕ್ಕಂಥದ್ದಿದೆ. ಪ್ರೇಮಿಗಳಿಗೆ ಮಾತ್ರ ಕೆಲವು ಸಮಸ್ಯೆಗಳು ಇದ್ದಿದ್ದು ಪರಿಹಾರ ಆಗ್ತಕ್ಕಂತಹ ಸೂಚನೆ ಇದೆ. ಅದು ಸ್ವಾಭಾವಿಕವಾಗಿ ತುಂಬ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ಹೊಸ ಹುರುಪನ್ನು ತಂದು ಕೊಡ್ತಕ್ಕಂಥದ್ದಾಗತ್ತೆ. ಚುರುಕುತನದಿಂದ ಉತ್ತಮವಾದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಯಾವುದೇ ಅವಕಾಶ ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂತಹ ಆ ಒಂದು ಪ್ರತ್ಯುತ್ಪನ್ನ ಮತಿ ಅಂತ ನಾವು ಹೇಳ್ತೀವಿ. ಅಂದರೆ ಆ ಕ್ಷಣಕ್ಕೆ ಬೇಕಾದಂತಹ ಬುದ್ಧಿವಂತಿಕೆ ನಿಮ್ಮ ಮನಸ್ಸಿನಲ್ಲಿ ಸ್ಫುರಣೆಯಾಗಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥದ್ದು. ಅದರ ಫಲ, ಪ್ರಭಾವ, ಫಲಿತಾಂಶ ಎಲ್ಲವನ್ನೂ ಕೂಡ ನೀವು ಧನಾತ್ಮಕವಾಗಿ ಮಾಡ್ಕೊಳ್ತಕ್ಕಂಥದ್ದು. ಇದು ಉತ್ತಮವಾದಂತಹ ಬುದ್ಧಿವಂತಿಕೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಆದಾಯದಲ್ಲಿ ಹೆಚ್ಚಳವನ್ನು ಕಾಣತಕ್ಕಂತಹ ದಿವಸ. ಹಾಗಾಗಿ ಹಣ ಕೈ ಸೇರುತ್ತೆ ಅನ್ನುವಂತಹ ಒಂದು ಸಂತೋಷ ನಿಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ನಿಮ್ಮ ನಡವಳಿಕೆಯಿಂದ ಜನ ಸಂತೋಷ ಪಡ್ತಾರೆ. ಪರವಾಗಿಲ್ಲಪ್ಪ, ಯೋಗ್ಯ ವ್ಯಕ್ತಿ ಅಂತ ಹೇಳುವಷ್ಟರ ಮಟ್ಟಿಗೆ ನೀವು ನಿಮ್ಮ ಛಾಪನ್ನು ಈ ದಿವಸ ಸಮಾಜದಲ್ಲಿ ಮೂಡಿಸ್ತೀರಿ ಅಂತಕ್ಕಂಥದ್ದು. ಐಷಾರಾಮಿ ಜೀವನಕ್ಕೆ ಆಸೆ ಪಡ್ತೀರಿ. ನಾನು ಲಕ್ಸುರಿಯಸ್ ಆಗಿ ಇರಬೇಕು ಅಂತ. ಆದರೆ ಅದು ಯಾವುದು ಕೂಡ ಈಡೇರೋದಿಲ್ಲ. ನಿಮ್ಮದೇ ಆದಂತಹ ವೈಯಕ್ತಿಕ ಒತ್ತಡಗಳು, ನಿಮ್ಮದೇ ಆದಂತಹ ಕೆಲವು ಕಾರಣಗಳು ಇದಕ್ಕೆಲ್ಲ ಅಡ್ಡಿ ಆಗಬಹುದು. ವಿವಾಹದ ವಿಚಾರದಲ್ಲಿ ತೊಡಕುಂಟಾಗುತ್ತೆ. ಈಗಾಗಲೇ ಮದುವೆ ನಿಶ್ಚಯವಾಗಿದ್ದರೆ ಅಥವಾ ಮದುವೆಗೆ ಓಡಾಟವನ್ನು ನಡೆಸ್ತಾ ಇದ್ದರೆ, ಮದುವೆ ಮಾಡಿಕೊಳ್ಬೇಕು ಅಂತಕ್ಕಂತಹ ಅಪೇಕ್ಷೆ ಇದ್ದರೆ, ಅಥವಾ ಮನೆಯಲ್ಲಿ ಮಕ್ಕಳಿಗೆ
ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಯಾರಿಗಾದರೂ ಸರಿ ಮದುವೆಯನ್ನು ಮಾಡಬೇಕು ಅನ್ನೋ ವಿಚಾರ ಇದ್ದರೆ ಆ ಮಂಗಳ ಕಾರ್ಯಕ್ಕೆ ಏನೋ ಅಡ್ಡಿ ಅಥವಾ ಬೇಸರ ಆಗ್ತಕ್ಕಂತಹ ವಾತಾವರಣ ಅಲ್ಲಿ ಇರುತ್ತೆ ಅಂತ ಅರ್ಥ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದ್ದರೂ ಕೂಡ ಈ ರೀತಿಯ ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳಿಂದ, ಅಡ್ಡಿಗಳಿಂದ ಇರುವಂತಹ ಸಂತೋಷವೂ ಕೂಡ ದೂರವಾಗ್ತಕ್ಕಂಥದ್ದು. ಅನಗತ್ಯವಾದಂತಹ ಚರ್ಚೆ, ವಾದಗಳನ್ನು ಮಾಡಿ ಮತ್ತೊಂದಷ್ಟು ಸಮಸ್ಯೆಗಳನ್ನು ಹುಟ್ಟುಹಾಕ್ಕೊಳ್ಬೇಡಿ ಅನ್ನುವಂತಹ ಸಲಹೆ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.